ನಮಸ್ತೆ. ನಾನು ಎಸ್ ಉಮೇಶ್ರವರ ಕಾಶ್ಮೀರಿ ಡೈರಿ ಪುಸ್ತಕದಿಂದ ಕಾರ್ಗಿಲ್ ಅಥವಾ ಕಾಶ್ಮೀರದ ಬಗ್ಗೆ ನಡೆದಂಥ ಎಲ್ಲ ಸಂಪೂರ್ಣವಾದ ವಿವರವನ್ನು ಹೇಳ್ತಾ ಇದ್ದೆ. ಈಗ ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳ್ತಾ ಇದ್ದೆ. ಕಾರ್ಗಿಲ್ ಸೆಕ್ಟರು, ಬಾದ್ರಾ ಸೆಕ್ಟರ್ ಆ ವಿಷಯಗಳನ್ನ ಹೇಳಾದ್ಮೇಲೆ ನಾನು ಹೇಳಿದ್ದೆ ಪಾಯಿಂಟ್ 5140 ಮತ್ತು ಪಾಯಿಂಟ್ ನಂಬರ್ 4875ರಲ್ಲಿ ನಡೆದಂತಹ ವಿಚಾರವನ್ನು, ಅಂದರೆ ಕಾರ್ಗಿಲ್ ಸಮಯದಲ್ಲಿ ಇವೆರಡು ಪಾಯಿಂಟಲ್ಲಿ ನಡೆದಂತಹ ವಿಚಾರವನ್ನು ಹೇಳ್ತೀನಿ ಅಂತ. ಮೊದಲಿಗೆ ನಮ್ಮ ಕರ್ನಾಟಕದ ಹೆಮ್ಮೆ ಕ್ಯಾಪ್ಟನ್ ನವೀನ್ ರಾವ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಅನ್ನೋದಾದರೆ, ಅವರು ಹುಬ್ಬಳ್ಳಿಯವರು. ಅವರು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರು. ಆ ಟೈಮಲ್ಲಿ ಆಗಲೇ ಅವ್ರಿಗೆ ತುಂಬ ಹೋಪ್ ಇತ್ತು. ಅಂದರೆ ಬೇರೆ ಬೇರೆ ಎಲ್ಲರೂ ಫ್ರೆಂಡ್ಸು ಅವರು ಎಲ್ಲ MBA ಮಾಡಿ ಅಬ್ರಾಡ್ಗೆ ಹೋಗಿ ಒಳ್ಳೆ ಸ್ಯಾಲ್ರಿ ತೊಗೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇವ್ರಿಗೆ ಇಳಿದಿದ್ದು ದೇಶ ಸೇವೆಯ ಒಂದು ಅಭಿಮಾನ. ಎಲ್ಲ ಫ್ರೆಂಡ್ಸ್ ಎಲ್ಲ ಕೇಳಿ ಲೇವಡಿ ಮಾಡ್ತಾರಂತೆ, ಯಾಕೆ ಅಲ್ಲಿಂದ ಏನು ಸಿಗುತ್ತೆ ನಿನಗೆ ಅಂತ. ಅದಕ್ಕೆ ಅವರು, ನಾನು ಲಕ್ಷ ಸಂಬಳ ಸಿಗದೇ ಇರ್ಬೋದು, ಒಳ್ಳೆ ಕಾರು ಏನೂ ಸಿಗದೇ ಇರ್ಬೋದು, ಆದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಂದರೆ ನಾನು ಇಷ್ಟಪಟ್ಟು ಮಾಡುವಂತಹ ಕೆಲಸ ಈ ಸೇನೆ ಕೆಲಸ. ಹಾಗೆ ದೇಶ ಸೇವೆ ಮಾಡ್ತೀನಿ ಅನ್ನೋ ಅಭಿಮಾನ ನನಗೆ ಸಿಗುತ್ತೆ. ಕನಿಷ್ಠ ಪಕ್ಷ ಒಂದು 100 ಸೆಲ್ಯೂಟ್ ಆದರೂ ದಿನಕ್ಕೆ ನನಗೆ ಸಿಗುತ್ತೆ, ಅಷ್ಟು ಸಾಕು ಅಂತ. ಅದಾದಮೇಲೆ ಅವ್ರಿಗೆ ಮಿಲಿಟರಿ ಅಕಾಡೆಮಿಯಲ್ಲಿ ಸೇವೆಯನ್ನು ಸಲ್ಲಿಸೋಕ್ಕೆ ಶುರು ಮಾಡ್ತಾರೆ. ಆಗ ಅವ್ರಿಗೆ ಬಡ್ಡಿ ಶ್ಯಾಮ್ ಸಿಂಗ್ ಅನ್ನೋರು ಸಿಗ್ತಾರೆ. ಬಡ್ಡಿ ಅಂದರೆ ಗೆಳೆಯ, ಫ್ರೆಂಡ್, ಜೊತೆಗಾರ, ಈ ಥರ ಎಲ್ಲದಕ್ಕೂ ಬಡ್ಡಿ ಅಂತ ಕರೀತಾರೆ. ಕೆಲವೇ ದಿನಗಳಲ್ಲಿ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ. ಟ್ರೈನಿಂಗ್ ಮುಗಿದ ಕೂಡಲೇ ಇಬ್ಬರು ಕಾಶ್ಮೀರಿ ರೈಫಲ್ಸ್ ರೆಜಿಮೆಂಟಿಗೆ ನಿಯೋಜಿಸಲಾಗುತ್ತೆ. ಕಾಶ್ಮೀರ ಸುಪೋರ್ನಲ್ಲಿ, ಆಗ ಕೇಂದ್ರ ಕಚೇರಿ ಇದ್ದಿದ್ದು ಸುಪೋರ್ನಲ್ಲಿ. ಮೊದಲು ಅವ್ರಿಗೆ ಸುಪೋರ್ನಲ್ಲಿ ಉಗ್ರಗಾಮಿಗಳನ್ನು ಮಟ್ಟ ಹಾಕುವಂಥ ಕೆಲಸವನ್ನು ನೀಡ್ತಾರೆ. ಅಲ್ಲಿ ಸುಮಾರು 6 ತಿಂಗಳು ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ ಕಾರ್ಗಿಲ್ನಲ್ಲಿ ಹೀರೋ ಅಂತ, ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ಹೀರೋ ಅಂತ, ಅಥವಾ ಶೇರ್ಷಾ ಭಾರತೀಯ ಸೈನ್ಯದ ಶೇರ್ಷಾ ಅಂತಲೇ ಖ್ಯಾತವಾಗಿದ್ದಂಥ ವಿಕ್ರಮ್ ಬಾತ್ರಾ ಅವರು ಸಹ ಅದೇ ರೆಜಿಮೆಂಟಿಗೆ ಸೇರಿರ್ತಾರೆ. ಇವರು ಸಹ ಇಬ್ಬರು ಗೆಳೆತನ ಬೆಳೆಯುತ್ತೆ. ಇವರು ಭಾರತೀಯ ಸೈನ್ಯದ ಆದರ್ಶ ದಕ್ಷ ಅಧಿಕಾರಿ ಅಜಯ್ ಸಿಂಗ್ ಜಸ್ರೋಟಿಯಾ, ಇವರಿಬ್ಬರು ಅಂದರೆ ದಕ್ಷ ಅಧಿಕಾರಿ ಅಜಯ್ ಸಿಂಗ್ ಜಸ್ರೋಟಿಯಾ ಇವರಿಬ್ಬರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಅಷ್ಟಾಗಲೇ ಕಾರ್ಗಿಲ್ನಲ್ಲಿ ನಾನು ಹೇಳಿದ್ನಲ್ಲ, ಯುದ್ಧ ಶುರುವಾಗ್ಬಿಟ್ಟಿರುತ್ತೆ. ಆಗ ಈ ನವೀನ್ಗೆ ಕಾರ್ಗಿಲ್ ಸೆಕ್ಟರ್ಗೆ ಹೋಗು ಅನ್ನೋ ಒಂದು ಸಂದೇಶ ಬರುತ್ತೆ. ಅವರು ಅಲ್ಲಿಗೆ ಹೋಗ್ತಾರೆ. ಬಂದೂಕನ್ನು ಹೊತ್ತು ತಮ್ಮ ತಂಡದೊಂದಿಗೆ ಗುರ್ಮಿ ಅನ್ನೋ ಒಂದು ಪ್ರದೇಶಕ್ಕೆ ಬಂದು ಸೇರ್ತಾರೆ. ಜೂನ್ 15, 1999 ಗುರ್ಮಿಯಾದಿಂದ ನವೀನ್ ಅವರು ರೆಕ್ಕಿ, ಅಂದರೆ ನಾನು ಮೊದಲೇ ಹೇಳ್ದಂಗೆ ಬೇಹುಗಾರಿಕೆ ತಂಡ ವಿಶ್ರಾಂತಿಯನ್ನು ಪಡಿತಾ ಇರುತ್ತೆ. ಆಗ ಇದ್ದಕ್ಕಿದ್ದಂತೆ ಗಡಿಯಿಂದ ಆಚೆ ಶೆಲ್ ದಾಳಿ ಶುರುವಾಗ್ಬಿಡುತ್ತೆ. ಲೋಹದ ಚೂರುಗಳು ಸೈನಿಕರ ದೇಹವನ್ನು ಕತ್ತರಿಸಿ ಆಗ್ತಾ ಇತ್ತಂತೆ. ಅಂದರೆ ಶೆಲ್ನಿಂದ ಸಿಡಿಯುತ್ತಿತ್ತಲ್ಲ ಲೋಹದ ಚೂರುಗಳು, ಅದು. ಎಷ್ಟೊಂದು ಮಂದಿ ಸೈನಿಕರು ಗಾಯಗೊಳ್ತಾರೆ. ಕೆಲವರು ಸೈನಿಕರು ಅಡಗಿ ಕೂರ್ತಾರೆ. ಆಗ ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ ತಮ್ಮ ಸುರಕ್ಷತೆಯನ್ನು ಮರೆತು ಯಾರ್ಯಾರು ಗಾಯಗೊಂಡಿರ್ತಾರೆ ಆ ಸೈನಿಕರನ್ನು ಹೊರಗೆ ಕರ್ಕೊಂಬಂದು ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗೆ ಮಾಡ್ತಾ ಇರ್ಬೇಕಾದ್ರೆ 6ನೇ ಸೈನಿಕ, ಅಂದರೆ 5 ಸೈನಿಕರನ್ನು ಆಗಲೇ ಚಿಕಿತ್ಸೆಗೆ ಕರ್ಕೊಂಡು ಬಂದಿರ್ತಾರೆ. 6ನೇ ಸೈನಿಕರನ್ನು ಹೊರಗೆ ತರುವಾಗ ಅವ್ರಿಗೆ ಶೆಲ್ ಒಂದು ಸಿಡಿಯುತ್ತೆ. ಆ ಟೈಮಲ್ಲಿ ಅವರು ಸಹ ತೀವ್ರವಾಗಿ ಗಾಯಗೊಳ್ತಾರೆ. ಆದರೂ ಸಹ ಅವರು ಹಠವನ್ನು ಬಿಡದೆ, ಇಲ್ಲ ನಮ್ಮ ಸೈನಿಕರನ್ನು ರಕ್ಷಿಸಬೇಕು ಅನ್ನೋ ಒಂದು ಕಾರಣದಲ್ಲಿ ಅವರು ಅದೇ ಕೆಲಸವನ್ನು ಮುಂದುವರಿಸ್ತಾರೆ. ಅದರ ತೀವ್ರ ರಕ್ತ ಸ್ರಾವ ಆಗಿ ಕೊನೆಗೆ ಅವರು ಅಲ್ಲೇ ಕುಸಿದು ಬಿದ್ದು ಪ್ರಾಣವನ್ನು ಬಿಡ್ತಾರೆ ಜಸ್ರೋಟಿಯಾ. ಅಷ್ಟರಾಗಲಿ ತೋಲೋಲಿಂಗ್, ನಾನು ಮೊದಲೇ ಹಿಂದೆ ಹೇಳಿದ್ನಲ್ಲ, ಅದು ಭಾರತದ ಕೈವಶ ಆಗಿರುತ್ತೆ. ಆದರೆ ಮುಖ್ಯವಾಗಿ ಅದರಷ್ಟೇ ಪಾಯಿಂಟ್ ಅಂದರೆ ನಾನು ಹೇಳಿದ್ನಲ್ಲ, ಪಾಯಿಂಟ್ ನಂಬರ್ 5140, ಪಾಯಿಂಟ್ ನಂಬರ್ 4875 ಇವುಗಳನ್ನು ತುರ್ತಾಗಿ ವಶಪಡಿಸಿಕೊಳ್ಳಬೇಕಾಗುತ್ತೆ. ಅದು ಸೈನ್ಯದ ಜವಾಬ್ದಾರಿ ಆಗಿರುತ್ತೆ. ಅಲ್ಲಿ ಆ ಬೆಟಾಲಿಯನ್ನ ಕೋರ್ ಕಮಾಂಡರ್ ಕರ್ನಲ್ AK ಜೋಶಿ ಅವರು ಅನುಭವ ಅಧಿಕಾರಿಯಾಗಿರುತ್ತೆ. ಅವ್ರ ಯುದ್ಧ ತಂತ್ರ ಎಲ್ಲ ಪ್ರತಿಯೊಂದು ಯಾರಾದರೂ ಏನಾದರೂ ಕೇಳಬೇಕು ಅಂತಂದರೆ ಆಸ್ಕ್ ಜೋ ಅಂದರೆ ಜೋಶಿ ಅವ್ರನ್ನ ಕೇಳಿ, ಅವ್ರಿಗೆಲ್ಲ ಗೊತ್ತಿರುತ್ತೆ ಅನ್ನೋ ಒಂದು ಮಟ್ಟಿಗೆ ಅವರು ಹೆಸರುವಾಸಿಯನ್ನು ಪಡೆದಿರ್ತಾರೆ. ಅಂದರೆ
ಆ ಪಾಯಿಂಟನ್ನು ಅಂದರೆ 5140 ಅನ್ನೋ ಒಂದು ಪಾಯಿಂಟನ್ನು ವಶಪಡಿಸ್ಕೊಳ್ಳೋಕ್ಕೆ ಈ ಜೋಶಿಯವರು 2 ತಂಡವನ್ನು ಸಜ್ಜುಗೊಳಿಸ್ತಾರೆ. ಅದರಲ್ಲಿ ಇಬ್ಬರು ಮಹಾನ್ ಧೈರ್ಯ ಅಧಿಕಾರಿಗಳಿಗೆ ಒಂದು ನೇತೃತ್ವವನ್ನು ವಹಿಸುತ್ತಾರೆ. ಒಬ್ಬರು ವಿಕ್ರಮ್ ಬಾತ್ರಾ, ಮತ್ತೊಬ್ಬರು ಸಂಜೀವ್ ಸಿಂಗ್ ಜಾಮ್ವಾಲ್. ಆದರೆ ಈ ತಂಡದಲ್ಲಿ ನಮ್ಮ ನವೀನ್ ಅವ್ರಿಗೆ ಸ್ಥಾನ ಸಿಗಲಿಲ್ಲ. ಆದರೂ ಸಹ ಅವ್ರಿಗೆ ಸ್ವಲ್ಪ ಬೇಜಾರು ಸಹ ಆಗುತ್ತೆ. ಅದು ಜೂನ್ 19, 1999 ಪಾಯಿಂಟ್ಸ್ 5140. ಆಗಾಗ ತುದಿಯಿಂದ ಗುಂಡಿನ ಮೊರೆತ ಕೇಳಿಬರುತ್ತೆ. ಅಮಾವಾಸ್ಯೆ ಎಲ್ಲೆಲ್ಲೂ ಕಗ್ಗತ್ತಲಿರುತ್ತೆ. ಸೈನಿಕರು ಸ್ವಲ್ಪನೇ ತೆವಳುಕೊಂಡು ನಿಶ್ಶಬ್ದದಿಂದ ಶತ್ರುಗಳು ಅಡಗಿದ್ದ ಪರ್ವತವನ್ನು ಏರಲಾರಂಭಿಸುತ್ತಾರೆ. ಅಂದರೆ ಸೂರ್ಯನ ಉದಯ ಆಗುವುದಕ್ಕೆ ಮುಂಚೆನೇ ಪರ್ವತದ ಮೇಲಿರಬೇಕಾಗುತ್ತೆ. ಶತ್ರುಗಳಿಗೆ ವಿಕ್ರಮ್ ಬಾತ್ರಾ ಅವರ ಚಲನವಲನ ಎಲ್ಲ ಗೋಚರ ಆಗುತ್ತೆ. ತಕ್ಷಣ ಆರಂಭ ಆಗುತ್ತೆ ಗುಂಡು ಮತ್ತು ಗ್ರೆನೇಡ್ ದಾಳಿ. ವಿಕ್ರಮ್ ಬಾತ್ರಾ ಶತ್ರುಗಳ ಬಂಕರ್ ಮೇಲೆ ನುಗ್ಗಿ ದುಶ್ಮನ್ಗಳನ್ನು ಕೊಚ್ಚಿ ಆಗ್ತಾ ಇರುತ್ತೆ. ಜೂನ್ 20 ಬೆಳಗಿನ ಜಾವ ಒಂದು ಸಂದೇಶ ಬರುತ್ತೆ. ಏನದು ಅಂದರೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂಬಾವಾಲ ಗೆಲುವಿನ ಸಂದೇಶ ಆಗಿರುತ್ತೆ. ಹೇ ದಿಲ್ ಮಾಂಗೆ ಮೋರ್ ಅಂತ ತಕ್ಷಣಕ್ಕೆ ಅಲ್ಲಿ ಎಲ್ಲ ವಾತಾವರಣ ಒಂದು ಹಬ್ಬದ ರೀತಿಯಾಗಿರುತ್ತೆ. ಎಲ್ಲ ಮಾಧ್ಯಮಗಳಲ್ಲಿ ಪ್ರತಿಯೊಂದರಲ್ಲೂ ವಿಕ್ರಮ್ ಬಾತ್ರಾ ಅವ್ರದ್ದೇ ಸುದ್ದಿ. ಅವರು ಕೊನೆಗೆ ಅದು ಯಾವ ರೀತಿ ಅಂತ ಗೊತ್ತಾಗದೇ ಇರೋಷ್ಟು ನಮಗೆ ಅದು ಪಾಯಿಂಟ್ ನಮ್ಮ ಕೈವಶವಾಗಿರುತ್ತೆ. ಈತ ಕನ್ನಡಿಗ ನಾನೆಲ್ಲ ನವೀನ್ ಅಂಥ ಕಾರ್ಯಾಚರಣೆಯಲ್ಲಿ ಭಾಗಿಯಾಗೋ ಅವಕಾಶ ದೊರೆಯಲಿಲ್ವಲ್ಲ ಅನ್ನೋ ಒಂದು ಬೇಜಾರಿರುತ್ತೆ. ಆದರೆ ಅದೊಂದು ಮತ್ತೊಂದು ಟೈಮಲ್ಲಿ ನಾನು ಏನು ಹೇಳಿದೆ, ಪಾಯಿಂಟ್ ನಂಬರ್ 4875 ಅಲ್ಲಿ ದಾಳಿ ಶುರುವಾಗುತ್ತೆ. ಅದನ್ನು ಮುನ್ನಡೆಸುವ ಅವಕಾಶವನ್ನು ಸಹ ನವೀನ್ಗೆ ಸಿಗಲ್ಲ. ಆಗ ಅವ್ರು ಜೋಶಿ ಅವ್ರಿಗೆ ಹೋಗಿ ಕೇಳ್ತಾರೆ, ಸರ್ ನಾನು ಇಂಜಿನಿಯರ್ ಮುಗಿಸಿ ಅಮೇರಿಕಾದಲ್ಲಿ ಒಳ್ಳೆ ಕಂಪ್ನಿಲಿ ಕೆಲಸ ಸಿಗ್ತಾಯಿತ್ತು, ಆದರೆ ನಾನು ಭಾರತ ಸೇವೆ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಇದೊಂದು ಅಪೂರ್ವ ಅವಕಾಶ, ನನ್ನನ್ನು ದಯಮಾಡಿ ಯುದ್ಧಕ್ಕೆ ಕಳಿಸ್ಕೊಡಿ ಅಂತ. ಆಗ ಅವರು ಅವರ ಆಸೆಯನ್ನು ಅಂದರೆ ಒಂದು ಉತ್ಸಾಹವನ್ನು ಕಂಡು ಜೋಶಿಯವರು ನವೀನ್ ಅವ್ರಿಗೆ ನಾಯಕತ್ವವನ್ನು ನೀಡ್ತಾರೆ. ಆದರೆ ನೆಕ್ಸ್ಟ್ ಅವರು ಹೇಳ್ತಾರೆ, ನವೀನ್ ಅವರು ತಮ್ಮ ತಂಡಕ್ಕೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಪಾಯಿಂಟ್ 4875 ಮೇಲೆ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸದೆ ಆಗಿಲ್ಲ. ಹಾಗೇನಾದರೂ ನನಗೆ ಅನಾಹುತ ಸಂಭವಿಸಿದ್ರೆ ನನ್ನ ಎದೆಯ ಮೇಲೆ ಗುಂಡನ್ನು ನೋಡ್ತಿರೇ ಹೊರತು ಬೆನ್ನಿನಲ್ಲ. ಅಂದರೆ ಶತ್ರುಗಳಿಗೆ ಎದೆ ಕೊಟ್ಟು ಹೋರಾಡಿ ಒಂದು ವೇಳೆ ಸಾಯ್ತೀನಿ ಹೊರತು ಶತ್ರುಗಳಿಗೆ ಎದುರಿ ಬೆನ್ನಾಕಿ ಓಡೋಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆ ರೀತಿ ಹೇಳಿದ್ಮೇಲೆ ಅಲ್ಲಿ ಏನು ಆ ಬೆಟಾಲಿಯನ್ನಲ್ಲಿ 120 ಜನ ಏನಿರ್ತಾರೆ ಅವರೆಲ್ಲರಿಗೂ ಒಂದು ಸ್ಫೂರ್ತಿ ಬರುತ್ತೆ. ನಿಮಗೆಲ್ಲ ಗೊತ್ತಿಲ್ಲದೆ ಇರುವಂಥ ಕೆಲವು ವಿಷಯಗಳಂದರೆ, ಯುದ್ಧಕ್ಕೆ ಹೋಗುವಾಗ ಕೆಲವೊಂದು ಸಾಮಾನ್ಯ ಪ್ರಕ್ರಿಯೆಗಳನ್ನು ಪೂರೈಸಬೇಕಂತೆ. ಅಂದರೆ ಮೊದಲನೇದು, ತಮಗೆ ಅತ್ಯಂತ ಪ್ರೀತಿ ಪಾತ್ರರಾದವ್ರಿಗೆ ಪತ್ರವನ್ನು ಬರೆದು ಕೊಡುವುದು. ಅಂದರೆ ಅವ್ರು ಏನು ಪತ್ರವನ್ನು ಬರ್ಕೊಟ್ಟಿರ್ತಾರೆ ಅದನ್ನು ಅವ್ರು ಇಟ್ಕೊಂಡಿರ್ತಾರೆ. ಒಂದು ವೇಳೆ ಯುದ್ಧದಲ್ಲಿ ಇವರೇನಾದರೂ ಮರಣವನ್ನು ಒಪ್ಪಿದ್ರೆ ಅವ್ರು ಯಾರಿಗೆ ಪತ್ರ ಬರ್ತಿರ್ತಾರೆ ಅವ್ರಿಗೆ ತಲುಪಿಸ್ತಾರೆ. ಇಲ್ಲಾಂದರೆ ವಾಪಸ್ ಸೈನಿಕರಿಗೆ ಕೊಡ್ತಾರೆ. ಸೈನಿಕರು ಆ ಪತ್ರವನ್ನು ಯಾರಿಗಾದ್ರೂ ಬರೀಬೋದು. ಅಂದರೆ ಅವ್ರು ತುಂಬ ಮದುವೆ ಆಗಿಲ್ಲ ಅಂದರೆ ತಂದೆ ತಾಯಿ ಹೆಂಡತಿ ಮಕ್ಕಳು ತುಂಬ ಪ್ರೀತಿ ಪಾತ್ರ ಯಾರಿರ್ತಾರೆ ಅವ್ರಿಗೆಲ್ಲರಿಗೂ ಬರೆಯುವಂಥದ್ದು. ತುಂಬ ಭಾವುಕವಾದಂಥ ವಿಷಯ ಅದು. ಹಾಗೆ ಅವರೆಲ್ಲ ತಮ್ಮ ಪ್ರತಿಯೊಂದು ವಸ್ತುಗಳನ್ನು ಲಾಕರ್ನಲ್ಲಿ ಡೆಪಾಸಿಟ್ ಇಡಬೇಕು. ಪರ್ಸ್ಗಳು, ಬ್ಯಾಡ್ಜ್ಗಳು, ಫೋಟೋಗಳು, ಲಾಕೆಟ್ಗಳು ಎಲ್ಲ ಅವ್ರದ್ದು ಏನು ಪರ್ಸನಲ್ ಥಿಂಗ್ಸ್ ಇದೆ ಅಥವಾ ಸೈನ್ಯಕ್ಕೆ ಸಂಬಂಧಪಟ್ಟ ಥಿಂಗ್ಸ್ ಇದೆ ಎಲ್ಲವನ್ನು ಲಾಕೆಟಲ್ಲಿ ಇಡಬೇಕು. ಯಾಕೆ ಅಂದರೆ ಅದೇನಾದರೂ ಶತ್ರು ಸೈನ್ಯಕ್ಕೆ ಸಿಕ್ಕಿದ್ರೆ ಬಹುಶಃ ಕೆಲವೊಂದು ವಿಷಯಗಳು ಲೀಕ್ಔಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ರೀತಿ ಮಾಡ್ತಾಯಿದ್ರು. ಬಹುಶಃ ಇದು ಎಲ್ಲರಿಗೂ ಒಂದು ರೀತಿಯ ಬೇಸರವನ್ನು ತರಿಸುವಂಥದ್ದು ಅಂತ ಹೇಳ್ಬೋದು. ಬೇಸರ ಅನ್ನೋದಕ್ಕಿಂತ ಇಟ್ಸ್ ಎ ರೂಲ್, ಬಟ್ ಪ್ರತಿ ಸೈನಿಕರಿಗೂ ಅದು ಒಂದು ಕಷ್ಟ. ಹಾಗೆ ಅಲ್ಲಿ ಪ್ರತಿಯೊಂದು ಬೆಟಾಲಿಯನ್ನಲ್ಲೂ ಒಬ್ಬರು ಪಂಡಿತರು ಇರ್ತಾರೆ. ಅಂದರೆ ಹಿಂದೆ ರಾಜರೆಲ್ಲ ಯುದ್ಧಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ಆರತಿಯನ್ನು ಬೆಳಗ್ಗೆ ವೀರ ತಿಲಕವನ್ನು ಏನು ಇಡ್ತಾಯಿದ್ರು ಅದೇ ರೀತಿ ಇವ್ರಿಗೂ ಸಹ ವೀರ ತಿಲಕವನ್ನು ಇಟ್ಟು ಕಳಿಸ್ತಾ ಇರ್ತಾರೆ. ಹಾಗೆ ವೀರ ತಿಲಕವನ್ನು ಇಡಬೇಕಾದ್ರೆ ಜೋಶಿಯವರು ಹೇಳ್ತಾರಂತೆ, ನವೀನ್, ಯು ಟೇಕ್ ಕೇರ್ ಆಫ್ ಯುವರ್ ಮ್ಯಾನ್ ವಿಲ್ ಟೇಕ್ ಕೇರ್ ಆಫ್ ಫಾರ್ ಯು ಅಂತ. ಅಂದರೆ ಅದರ ಅರ್ಥ ಅವ್ರಿಗೆ ಆವಾಗ ಗೊತ್ತೇ ಆಗಿಲ್ಲ ಏನು ಅಂತ. ಬಹುಶಃ ಅದರ ಅರ್ಥ ಅವ್ರಿಗೆ ಗೊತ್ತಿತ್ತೇನೋ. ಹಾಗೆ ಆ ಕಡೆಯ ಸಾಲಿನಲ್ಲಿ ನಿಂತಿದ್ದಂಥ
ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಸಹ ಅವ್ರಿಗೆ ಗಾಢ ಆಲಿಂಗನವನ್ನು ಅಂದರೆ ಅಪ್ಪುಗೆಯನ್ನು ಕೊಟ್ಟು ಅವರನ್ನು ಬೀಳ್ಕೊಡ್ತಾರೆ. ಆ ಟೈಮಲ್ಲಿ ನಾನು ಹೇಳಿದೆ, ಏನು ಈ ನವೀನ್ ಅವ್ರಿಗೆ ಬಡ್ಡಿ ಸ್ಯಾಮ್ಸಂಗ್ ಅಂದರೆ ಗೆಳೆಯ ಸ್ಯಾಮ್ಸಂಗ್ಗೆ ವಿಪರೀತ ಜ್ವರ ಬಂದಿರುತ್ತೆ. ಅವರು ಸಹ ನವೀನ್ ಹೇಳ್ತಾರೆ, ನೀನು ಯುದ್ಧಕ್ಕೇನು ಬರೋದು ಬೇಡ, ಸ್ವಲ್ಪ ವಿಶ್ರಾಂತಿ ತಗೋ ಅಂತ. ಆಗ ಅವರು ಅದೇ ಹೇಳ್ತಾರೆ, ಇಲ್ಲ ನನ್ನ ಇದು ತುಂಬ ಸಮಯದ ನಂತರ ಒದಗಿ ಬಂದಿರುವಂಥ ಒಂದು ಸುವರ್ಣ ಅವಕಾಶ. ನನ್ನ ದೇಶಕ್ಕಾಗಿ ನಾನೇನಾದರೂ ಮಾಡಬೇಕು ಅಥವಾ ನಾನೇನಾದರೂ ಸೇವೆಯನ್ನು ಸಲ್ಲಿಸಬೇಕು ಅಂತಂದರೆ ಇದು ನನಗೆ ಸಿಕ್ಕಿರುವಂಥ ಅಪೂರ್ವವಾದ ಅವಕಾಶ. ಹಾಗಾಗಿ ಈ ಅವಕಾಶವನ್ನು ನಾನು ತಪ್ಪಿಸ್ಕೊಳ್ಳಲ್ಲ, ನನಗೇನಾಗಿಲ್ಲ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಬಂದಿರ್ತಾರೆ. ಅಂದರೆ ಚಿಕ್ಕ ಅವಧಿಯಲ್ಲೇ ಅವರಿಬ್ಬರ ಬಗ್ಗೆ ಅಷ್ಟು ಆತ್ಮೀಯತೆ ಬೆಳೆದಿರುತ್ತೆ. ಅಂದು ಜುಲೈ 4, 1999 ಸಂಜೆ 6 ಗಂಟೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಆ ಸೆಕ್ಟರ್ ಅಂದರೆ ನಾನೇನು ಹೇಳಿದೆ ಪಾಯಿಂಟ್, ಆ ಪಾಯಿಂಟಿಗೆ ಬಂದಿರ್ತಾರೆ. ಅಂದರೆ 4875 ಅಂದರೆ ಅವ್ರು ಏನು ಹಿಂದೆ ನಾವು ಫ್ರೆಂಡ್ಸು, ರಿಲೇಟಿವ್ಸು, ಹೆಂಡತಿ, ಮಕ್ಕಳು, ಗಂಡ ಎಲ್ಲನೂ ನೆನೆಸ್ಕೊಂಡು ಅಳ್ತಾಯಿದ್ರು, ಅದೆಲ್ಲ ಮರೆತು ಬಿಡ್ತಾರೆ. ಆ ಪಾಯಿಂಟಿಗೆ ಬಂದ ತಕ್ಷಣಕ್ಕೆ ಒಂದೇ ಗುರಿ, ಏನು ಆ ಪಾಯಿಂಟನ್ನು ನಾವು ವಶಪಡಿಸ್ಕೋಬೇಕು ಅಂತ. ಆ ರೀತಿ ಹೋಗ್ತಾ ಇದ್ದಂತೆ ಸಣ್ಣ ಕಣ್ಣಳತೆಯಲ್ಲೇ ಎಲ್ಲ ಹೋಗ್ತಾರೆ. ಎಲ್ಲ ಮೊದಲು ಆ ಬಂಕರ್ಗಳನ್ನೆಲ್ಲ ಮಾಡಿ ಅವನ್ನೆಲ್ಲ ವಶಪಡಿಸ್ಕೋತಾರೆ. ತೀರ ಬಂಕರ್ ಹತ್ರಕ್ಕೆ ಬಂದ ತಕ್ಷಣಕ್ಕೆ ಗ್ರ್ಯಾನೇಟನ್ನು ಎಲ್ಲ ಶತ್ರು ಸೈನ್ಯದ ಬಂಕರ್ಗಳ ಮೇಲೆ ಗ್ರ್ಯಾನೇಟನ್ನು ಎಲ್ಲವನ್ನು ಎಸೆದು ಅವೆಲ್ಲ ಸ್ಫೋಟಗೊಂಡಾದಮೇಲೆ ನಾನೇನು ಹೇಳಿದೆ 4875 ಒಂದು ಪಾಯಿಂಟ್ ಭಾರತೀಯ ಸೈನ್ಯದ ಬುಟ್ಟಿಗೆ ಬೀಳುತ್ತೆ. ಈ ಬಂಕರ್ಗಳನ್ನು ವಶಪಡಿಸ್ಕೊಳ್ಳೋಕೆ ಮುಂಚೆ ಅಂದರೆ ಆ ಜಾಗವನ್ನು ನಾವು ವಶಪಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ಅಂದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಅಂದರೆ ಸ್ಯಾನಿಟೈಸ್ ಅಂದರೆ ನಾವು ಸತ್ತಿರುವ ಸೈನಿಕರ ಶವಗಳನ್ನು ಬಂಕರ್ನಿಂದ ಹೊರಗೆ ತರಬೇಕಾಗುತ್ತೆ. ಮತ್ತು ಮೇಯ್ನ್ಸ್, ನಾನು ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಈ ಶತ್ರು ಸೈನ್ಯಗಳು ಮೇಯ್ನ್ಸ್ ಅಂದರೆ ವೈರ್ಗಳನ್ನ ಅಂದರೆ ಒಂದು ರೀತಿ ಸ್ಫೋಟಕಗಳನ್ನು ಭೂಮಿಯಲ್ಲಿ ಅಡಗಿಸಿಟ್ಟಿರ್ತಾರೆ, ಬಾಂಬ್ಗಳನ್ನು ಅಡಗಿಸಿಟ್ಟಿರ್ತಾರೆ, ಅದನ್ನೆಲ್ಲ ನಿಷ್ಕ್ರಿಯಗೊಳಿಸಬೇಕು. ಮತ್ತು ಸೈನಿಕರು ನಮ್ಮವರ ಅವ್ರನ್ನೆಲ್ಲ ಚೆಕ್ ಮಾಡಿ ಅವರನ್ನು ನೋಡಬೇಕಾಗಿತ್ತು. ಅದೇ ಟೈಮಲ್ಲಿ ನಮ್ಮ ಭಾರತೀಯ ಸೈನ್ಯದ ಸೈನಿಕನೊಬ್ಬ ಅಂಗಾತ ಮಲ್ಕೊಂಡ್ಬಿಟ್ಟಿರುತ್ತಾನೆ. ಅವನಿಗೆಲ್ಲರಿಗೂ ಒಂಥರ ಢವ ಅಲ್ವಾ, ನಮ್ಮವನು ಅಂತ. ಹಾಗೆ ನವೀನ್ ಅವರು ಇಲ್ಲ ಬೇಡಪ್ಪ, ಇವನು ಬದುಕಿರಲಿ ಅಂತ ಅಂದ್ಕೊಂಡೇ ಅವನನ್ನು ಮುಖ ತರಿಸಿ ನೋಡಿದ್ರೆ ಅವನ ಪ್ರೀತಿಯ ಸ್ನೇಹಿತ ಬಡ್ಡಿ ಶ್ಯಾಮ್ ಸಿಂಗ್ಗೆ ಆಗಿರ್ತಾನೆ. ಆದರೆ ಅದನ್ನು ಅಳುವಂಗಿಲ್ಲ, ಅದರ ನೋವನ್ನು ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಯಾಕೆ ಅಂದರೆ ಅಲ್ಲಿ ಅಷ್ಟು ಜನ ಏನಿರ್ತಾರೆ ಅವ್ರಿಗೆ ಅದು ಎಫೆಕ್ಟ್ ಆಗ್ತಾಯಿತ್ತು. ಅಂದರೆ ಹೌದು, ನಮ್ಮ ಜೊತೆನೇ ಹೋರಾಡ್ತೀನಿ ಅಂತ ಹೇಳಿದ್ದಂಥ ವ್ಯಕ್ತಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲ ಅನ್ನೋವಂಥದ್ದು ಸೈನಿಕರಿಗೆ ಗೊತ್ತಾದರೆ ಅವ್ರಿಗೂ ಒಂದು ರೀತಿ ಮಾನಸಿಕವಾಗಿ ಬದಲಾಗುವಂಥದ್ದು, ಅಂದರೆ ಮಾನಸಿಕವಾಗಿ ಕುಗ್ಗೋಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವರು ಅದನ್ನು ತಡೆದುಕೊಂಡು ಮುಂದೆ ಹೋಗ್ತಾರೆ. ಮೃತದೇಹವನ್ನು ಸ್ಲೀಪಿಂಗ್ ಬ್ಯಾಗ್ನಲ್ಲಿಟ್ಟು ಕಳಿಸ್ಕೊಟ್ಬಿಟ್ಟು ಅವ್ರ ಮುಂದೆ ಕೆಲಸವನ್ನು ಮಾಡೋಕ್ಕೆ ಹೋಗ್ತಾರೆ. ಹೀಗೆ ಕಾಳಗ ಮುಂದುವರಿತಾನೇ ಇರುತ್ತೆ. ನವೀನ್ ತಂಡದಲ್ಲಿ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅನ್ನೋ ಒಬ್ಬರು ಯೋಧರು ಇರ್ತಾರೆ. ಅವರು ಕ್ಯಾಪ್ಟನ್ ನವೀನ್ ಜೊತೆಗೆ ಹೋರಾಟ ಮಾಡ್ತಿರ್ತಾರೆ. ಮುಂದಿನ ಬಂಕರನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಹ ಒಂದೇ ಸಮನೆ ಗುಂಡನ್ನು ಹಾರಿಸ್ತಾ ಇರ್ತಾರೆ. ಆದರೆ ಯಾವ ಪ್ರಯೋಜನ ಆಗಲ್ಲ, ಯಾಕಂದರೆ ಅದಕ್ಕೆ ಹೋಗೋದಕ್ಕೆ ಎಲ್ಲ ಆಕಾರದ ದಾರಿ ಇರುತ್ತೆ. ದಾರಿಯಲ್ಲಿದ್ದ ಪೋಸ್ಟ್ ಶತ್ರುಗಳ 2 ಲೈಟ್ ಮೆಷಿನ್ ಗನ್ಗಳನ್ನು ಇಟ್ಟಿರ್ತಾರೆ. ಅದು ಒಂದೇ ಸಮನೆ ಬೆಂಕಿ ಆ ಥರ ಇರುತ್ತೆ, ಹೋಗೋಕ್ಕಾಗಲ್ಲ. ಸೈನ್ಯ ಆ ಪೋಸ್ಟನ್ನು ವಶಪಡಿಸ್ಕೊಳ್ಳದ ಹೊರತು ಮುಂದೆ ಹೋಗೋಕ್ಕೆ ಆಗಲ್ಲ. ಈ ಕಡೆ ಶತ್ರು ಸೈನ್ಯ ಏನು ಒಂದೇ ಸಮನೆ ಬುಲೆಟನ್ನು ಬಿಡ್ತಾನೆ ಇರುತ್ತೆ. ನೇರ ಯುದ್ಧ ಮಾಡೋಣ, ಅದು ಆಗಲ್ಲ. ಸ್ವಲ್ಪ ಮುಂದೆ ಹೋಗಿ ಮಾಡೋಣ ಅಂದರೆ ಅಷ್ಟೊತ್ತಿಗಾಗಲೇ ಸುಮಾರು ಯೋಧರು ಗುಂಡಿನ ಹೊಡೆತ ತಿಂದು ನೆಲ ಕಚ್ಚಿರುತ್ತೆ. ಆಗ ಸೈನ್ಯ ರಾಕೆಟ್ ಲಾಂಚರ್ಗಳನ್ನು ಬಳಸಲಾಗುತ್ತೆ. ಪ್ರತಿ ಬಾರಿ ಸೈನ್ಯ ರಾಕೆಟ್ ಲಾಂಚರ್ ಹಾರಿಸಿದ ಕೂಡಲೇ ಶತ್ರು 4-5 ಸೆಕೆಂಡ್ಗಳ ಕಾಲ ಕೆಳಗೆ ಬಗ್ಗುತ್ತಿದ್ದ. ಅಂದರೆ ಅವನು ಲಾಂಚ್ ಮಾಡಿದ ತಕ್ಷಣ ಅವನು ಬಗ್ತಿದ್ದ, ಅದು ಮತ್ತೆ ಮೇಲೆದ್ದು ಫೈರಿಂಗ್ ಮಾಡ್ತಿದ್ದ. ಇದೇ ಈ ರೀತಿ ರಾಕೆಟ್ ಲಾಂಚಿಂಗ್ ಫೈರ್ ಮಾಡಿದ್ರೂ ಸಹ ಅದು ಉಪಯೋಗಕ್ಕೆ ಬರ್ತಾ ಇರಲಿಲ್ಲ.
ಅದಾದಮೇಲೆ ಏನಾಯಿತು, ಇದು ಇನ್ನೂ ಮುಗಿದಿಲ್ಲ, ಇದಾದಮೇಲೆ ಏನಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಸ್ ಯೂಶ್ವಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.